ನಮಗೆ ಬೇರೆ ಪಕ್ಷಗಳಲ್ಲಿ ನಾವು ಬೇರೆಯವ್ರ ಜೊತೆ ಹಿಂದೆ ಓಡಾಡಿ ನಮಗೆ ಸಾಕಾಗ್ಬಿಟ್ಟಿದೆ ಸರ್. ನಾವು ಅದನ್ನೆಲ್ಲ ಬೇಸತ್ತು ಈಗ ನಮಗೆ ಕಾಂಗ್ರೆಸ್ ಇಂದ ಇವತ್ತು ನಾವು ಕಾಂಗ್ರೆಸ್ ಅನಿಲ್ ಚಿಕ್ಕಮಾದ ಅವರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಈಗ 53 ಜನ ಇವತ್ತು ಒಗ್ಗಟ್ಟಾಗಿ ಬಂದು ವಿಶ್ವಕರ್ಮದಿಂದ ಇವತ್ತು ಬಂದು ಸೇರ್ಪಡೆ ಆಗಿದ್ದೀವಿ ಸರ್. ಜೆಡಿಎಸ್ ಮತ್ತೆ ಬಿಜೆಪಿಯಿಂದ 150 ಜನ ಅನಿಲ್ ಚಿಕ್ಕಮಾದ ಅವರ ಕಾರ್ಯವೈಖರಿನ, ಅವರ ಸೌಮ್ಯ ಸ್ವಭಾವ, ಅವರ ಪ್ರೀತಿ ವಿಶ್ವಾಸ ಎಲ್ಲಾನು ನೋಡಿ ನಾವು ಈಗ ಒಂದು 53 ಜನ ಸೇರ್ಪಡೆ ಆಗಿದ್ದೀವಿ. ಇನ್ನೂ 100 ಜನ ಇನ್ನೊಂದು 15 ದಿನದಲ್ಲಿ ಸೇರ್ತೀವಿ. ಜೆಡಿಎಸ್ ಮತ್ತೆ ಬಿಜೆಪಿ ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಸಪೋರ್ಟ್ ಮಾಡ್ತಾ ಇದ್ದೆ. ಈಗ ನಮ್ಮ ಅಣ್ಣವರು ಹೇಳ್ದಂಗೆ ನಮ್ಮ MLA ಸಾಹೇಬರ ಕಾರ್ಯವೈಖರಿ ನೋಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ. ಅದಲ್ಲದೆ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ನಮ್ಮ ನಾಯಕತ್ವದ ಒಂದು ಸಮಸ್ಯೆ ಇತ್ತು. ಈಗ ನಮ್ಮ ಗಣೇಶನವರು, ನಮ್ಮ ಕೋಟೆಯವರು, ಇಂಜಿನಿಯರಿಂಗ್ ವರ್ಕ್ಸ್ ಅವರು ನಮಗೆ ನಾಯಕರಾಗಿ ನಿಂತ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಎಲ್ಲಾ ರೀತಿ ಸಪೋರ್ಟ್ ಆಗ್ತವೆ ಅಂತ ಅಂದ್ಬಿಟ್ಟು ನಮ್ಗೆ ನಂಬಿಕೆ ಇದೆ. 2028ರಲ್ಲಿ ಖಂಡಿತವಾಗಿ ಅನಿಲ್ ಚಿಕ್ಕಮಾದ ಸರ್ ಗೆಲ್ತಾರೆ. ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಚಿಡಿಕೋಟೆ ಮತ್ತೆ ಸಾಗೂರ್ ಭಾಗಗಳಲ್ಲಿ ಅವರು ಜಾಸ್ತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ಗೆಲ್ತಾರೆ ಸರ್, 100% ಗೆಲ್ತಾರೆ. ಬೇರೆ ಪಕ್ಷದವರು ಸರ್ ಇಷ್ಟಪಟ್ಟು ಬಂದಿದ್ದಾರೆ ಸೇರ್ಪಡೆ ಕಾಂಗ್ರೆಸ್ಗೆ ಅಂದ್ರೆ ಮಾಡಿರೋ ಅಂತ ಕಾರ್ಯ ನೋಡಿ ಸರ್ ಬಂದಿರೋದಿಲ್ಲ ಅಲ್ವಾ? ನೋಡಿದ್ರೆ ಬರಕ್ಕೆ ಏನು ಇದಿಲ್ಲ, ನೋಡಿದ್ದಾರೆ. ಆಮೇಲೆ ಅವರು ವರ್ತನೆಗಳು ತುಂಬಾ ಇಷ್ಟ ಆಗ್ತದೆ ಸರ್ ಅವ್ರಿಗೆ. ನಮ್ಮ ಸಮಾಜಕ್ಕೆ ಎಲ್ಲಾದ್ರೂ ಒಂದು ಗುರುತಿಸೋದು ತುಂಬಾ ಇಷ್ಟಪಡ್ತಾರೆ ಸರ್. ಗೌರವ ಒಂದು ಸಮಾಜ ವಿಷಯ ತುಂಬಾ ಕುಣಿಸಿ ಮಾತಾಡೋಷ್ಟು ಒಂದು ಗೌರವ ಕೊಡ್ತಿದ್ದಾರೆ ಸರ್. ಖಂಡಿತ ನಂಬಿಕೆ ಇದೆ, 100% ನಂಬಿಕೆ ಇದೆ. ಯಾಕೆ ಅಂತಂದ್ರೆ ನಾವು ಬೇರೆ ಮಾತುಗಳಲ್ಲಿ ಕೇಳ್ತಾ ಇಲ್ಲ, ಕಣ್ಣಾರೆ ನೋಡಿದೀವಿ. ಈಗ 10 ವರ್ಷದಿಂದ ನಮ್ಮ ಕೋಟೆ ತಾಲೂಕಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅದನ್ನೆಲ್ಲ ಕಣ್ಣಾರೆ ನೋಡಿದೀವಿ. ಅದರಿಂದ ನಾವು ಸೇರ್ಪಡೆ ಆಗಿದ್ದೀವಿ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಾನು 15 ವರ್ಷದಿಂದ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಅನಿಲ್ ಚಿಕ್ಕಮಾದ ಸಾಹೇಬರು ಅವರ ಕಾರ್ಯವೈಖರಿ ಮತ್ತೆ ಅವರು ನಮ್ಮ ಜೊತೆಲಿ ಒಡನಾಡಿ ಎಲ್ಲ ನೋಡಿ ನಮ್ಮ ಗಣೇಶನವ್ರು ಹೇಳೋದು ನೀವು ಬೆಳಿಬೇಕು ಅಂತ ಹೇಳಿದ್ರು. ಆ ಉದ್ದೇಶದಿಂದ ನಾವು ಏನಾದರೂ ಕಾರ್ಯಕ್ರಮ ಕೇಳ್ಕೊಂಡು ಹೋಗ್ಬೇಕು ಅಂದರೆ ಯಾರಾದರೂ ಲೀಡರ್ಗಳನ್ನ ಹಿಡ್ಕೋಬೇಕಾಗಿತ್ತು. ಅವರು ನಾನು ಹೇಳ್ತೀನಿ ಹೋಗು ಅನ್ನೋದು, ನಾನು ಭೇಟಿ ಮಾಡಿಸ್ತೀನಿ ಅನ್ನೋದು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು. ಈಗ ನಾವೆಲ್ಲ ಹುಡುಗರು ಸೇರ್ಕೊಂಡು JDS ಮತ್ತು BJPಯಿಂದ 150 ಜನ ಅನಿಲ್ ಚಿಕ್ಕಮಾದ ಅವರ ಕಾರ್ಯವೈಖರಿನ, ಅವರ ಸೌಮ್ಯ ಸ್ವಭಾವ, ಅವರ ಪ್ರೀತಿ ವಿಶ್ವಾಸ ಎಲ್ಲನೂ ನೋಡಿ ನಾವು ಈಗ ಒಂದು 53 ಜನ ಸೇರ್ಪಡೆ ಆಗಿದ್ದೀವಿ. ಇನ್ನೂ ಒಂದು 100 ಜನ ಇನ್ನೊಂದು 15 ದಿನದಲ್ಲಿ ಸೇರ್ತೀವಿ. ಸೇರಿ ನಾವು ಆ ಪಕ್ಷಕ್ಕೆ ಕೈ ಜೋಡಿಸ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ. ವಿಶ್ವಕರ್ಮ ಸಮಾಜದಿಂದ 150 ಯುವಕರು ಒಂದೇ ಬಾರಿ ಸೇರ್ಪಡೆಯಾಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಹಳ್ಳಿಗಳಲ್ಲಿ ನಾವು ಒಂದೊಂದು 5-10 ಒಕ್ಕಲಿದ್ದೀವಿ. ನಮ್ಮಲ್ಲಿ ಮನೆ ಪಕ್ಕ ಚರಂಡಿಗಳಾಗಿಲ್ಲ, ರೋಡ್ ಆಗಿಲ್ಲ, ಬೇರೆ ಬೀದಿಗಳಲ್ಲೆಲ್ಲ ಆಗಿದೆ, ನಮ್ಮಲ್ಲಿ ಆಗಿಲ್ಲ. ಆ ಉದ್ದೇಶದಿಂದ ನಾವು ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ರೆ ಕೇಳ್ಬೋದು, ನಾವೇನಾದರೂ ಕೆಲಸ ಮಾಡಿಸ್ಕೋಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಗಣೇಶನವ್ರಿಗೆ ಹೇಳಿದಾಗ, ಬನ್ನಿ ನೀವು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ, ಬಂದು ನೀವು ಶಾಸಕರು ಕೇಳಿದ್ರೆ ಅವರು ಖಂಡಿತ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ನಾವು ಒಂದು ಸಲ ಹೋಗಿ ಭೇಟಿ ಮಾಡ್ದೋ, ಸೌಮ್ಯ ಮೇಡಮ್ ಇದ್ದರು. ಆಗ ನೀವು ಏನೇ ಕೆಲಸ ಇದ್ರೂ ನಾವು ಮಾಡಿಕೊಡ್ತೀವಿ, ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ನಾವು ಇವತ್ತು ಬಂದು, ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ರಲ್ಲ, ಆ ಉದ್ದೇಶಕ್ಕೆ ಬಂದು ನಾವೆಲ್ಲ ಸೇರ್ಪಡೆ ಆಗಿದ್ದೀವಿ. ಮುಂದೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ ಅಂತ ಆಶಾಭಾವದಲ್ಲಿ ಇದ್ದೀವಿ. ಹಂಗಾಗಿ ನಾವೆಲ್ಲರೂ ಸೇರ್ಪಡೆ ಆಗಿದ್ದೀವಿ. ಪ್ರಸನ್ನ ಕುಮಾರ್ ಅಂತ. ಮೊದಲನೇದಾಗಿ ನನ್ನ ಹೆಸರು ಶ್ರೀನಿವಾಸ್ ಅಂತ, ಬಂಕ್ವಾಡಿ ಅವರು. ನಾವು JDS ಮತ್ತು BJP ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಸಪೋರ್ಟ್ ಮಾಡ್ತಾಯಿದ್ದೋ. ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮ MLA ಸಾಹೇಬರು ಕಾರ್ಯವೈಖರಿ ನೋಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ. ಅದಲ್ಲದೆ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ನಮ್ಮ ನಾಯಕತ್ವದ ಒಂದು ಸಮಸ್ಯೆ ಇತ್ತು. ಈಗ ನಮ್ಮ ಗಣೇಶನವರು, ನಮ್ಮ ಕೋಟೆಯವರು, ಇಂಜಿನಿಯರಿಂಗ್ ವರ್ಕ್ಸು ಅವರು ನಮಗೆ ನಾಯಕರಾಗಿ ನಿಂತ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ನಮಗೆ ಎಲ್ಲ ರೀತಿ ಸಪೋರ್ಟ್ ಆಗ್ತವೆ ಅಂತ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ. ಹಂಗಾಗಿ ನಾವು ಅವ್ರ ಮುಖಾಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾಯಿದ್ದೀವಿ. ಇವತ್ತು 53 ಜನ ಯುವಕರು ಮಾತ್ರ ಸೇರ್ಪಡೆ ಆಗಿದ್ದೀವಿ. ಇನ್ನೂ 150ರಿಂದ 200 ಜನಗಂಟ ಯೂತ್ಸು ನಾವು ಒಂದೇ ದಿನ ಬಂದು ಇನ್ನು 15 ದಿನದ ಒಳಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅನಿಲ್ ಸರ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಅನಿಲ್ ಚಿಕ್ಕಮಾದ ಶಾಸಕರು ಅಂತ ನಂಬಿಕೆ ಇದೆ ನಿಮಗೆ? ಖಂಡಿತ ನಂಬಿಕೆ ಇದೆ, 100% ನಂಬಿಕೆ ಇದೆ. ಯಾಕೆ ಅಂತಂದರೆ ನಾವು ಬೇರೆ ಮಾತುಗಳಲ್ಲಿ ಕೇಳ್ತಾ ಇಲ್ಲ, ಕಣ್ಣಾರೆ ನೋಡಿದ್ದೀವಿ. ಈಗ 10 ವರ್ಷದಿಂದ ನಮ್ಮ ಕೋಟೆ ತಾಲೂಕಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅದನ್ನೆಲ್ಲ ಕಣ್ಣಾರೆ ನೋಡಿದ್ದೀವಿ. ಅದರಿಂದ ನಾವು ಸೇರ್ಪಡೆ ಆಗಿದ್ದೀವಿ. ಖಂಡಿತ ಮಾಡ್ತಾರೆ ಅಂತ ನಂಬಿಕೆ ಇದೆ, 100ಕ್ಕೆ 100 ಭಾಗ ನಂಬಿಕೆ ಇದೆ. ನಾವು ಸರ್, ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ಬಾಡ್ಗ ಗ್ರಾಮದಿಂದ ಬಂದಿದ್ದೀನಿ, ಸರಗೂರು ತಾಲೂಕು.
ಏನಾಗಿದೆ ಅಂತಂದರೆ ನಮಗೆ ಬೇರೆ ಪಕ್ಷಗಳಲ್ಲಿ ನಾವು ಬೇರೆಯವ್ರ ಜೊತೆ ಹಿಂದೆ ಓಡಾಡಿ ನಮಗೂ ಸಾಕಾಗ್ಬಿಟ್ಟಿದೆ ಸರ್. ನಾವು ಅದನ್ನೆಲ್ಲ ಬೇಸತ್ತು ಈಗ ನಮಗೆ ಕಾಂಗ್ರೆಸ್ಸಿಂದ ಇವತ್ತು ನಾವು ಕಾಂಗ್ರೆಸ್ಸು ಅನಿಲ್ ಚಿಕ್ಕಮಾದು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವೀಗ 53 ಜನ ಇವತ್ತು ಒಗ್ಗಟ್ಟಾಗಿ ಬಂದು ವಿಶ್ವಕರ್ಮದಿಂದ ಇವತ್ತು ಬಂದು ಸೇರ್ಪಡೆ ಆಗಿದ್ದೀವಿ ಸರ್. ಏನಾಗಿದೆ ಅಂದರೆ ನಮ್ಮ ಒಬ್ಬರು ಲೀಡ್ರು ಏನು ಹೇಳಿದ್ದಾರೆ ಅಂದರೆ ಇವಾಗ ನಿಮಗೆ ಕಾಂಗ್ರೆಸ್ಗೆ ಇವತ್ತು ಸೇರೋದ್ರಿಂದ ಏನು ಸಪೋರ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ಇವತ್ತು ನಾವೆಲ್ಲ ಸೇರ್ಪಡೆಗೊಂಡು ಅವರ ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಜನಾಂಗಕ್ಕೆ ಏನು ಮಾಡ್ತಾರೆ ಅಂತ ನೋಡಿ ಅದನ್ನು ನಾವು ಅವ್ರಿಗೆ ತಿರುಗಿ ನಾವು ಹೇಳೋಂಥ ಕೆಲಸ ಕಾರ್ಯಗಳನ್ನು ನಮ್ಗೆ ಅನಿಲ್ ಚಿಕ್ಕಮಾದು ಅವರು ಮಾಡಿಕೊಡ್ತಾರೆ ಅಂತೇಳಿ ನಾವು ಈಗ ಒಗ್ಗಟ್ಟಾಗಿ ಇವತ್ತೆಲ್ಲ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 15-20 ದಿನದಲ್ಲಿ ಇನ್ನೂ ಒಂದು 100ರಿಂದ 150 ಜನ ಇವತ್ತು ಕಾಂಗ್ರೆಸ್ನ ಸೇರ್ಪಡೆ ಆಗ್ತೀವಿ. ಈಗಾಗಲೇ ಇವತ್ತು 53 ಜನ ಸೇರ್ಪಡೆ ಆಗಿದ್ದೀವಿ ಸರ್. ಏನಿಲ್ಲ ಸರ್, ಈಗ ನಾವು ಎಲ್ಲ ಜನ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೇನು ಕಷ್ಟ ಅನ್ಸಲ್ಲ ಸರ್, ಹೆಲ್ಪ್ ಆಗುತ್ತೆ. ಗೆಲ್ತಾರೆ ಸರ್ ಮುಂದಿನ ಬಾರಿ 2028ರಲ್ಲಿ ಖಂಡಿತವಾಗಿ ಅನಿಲ್ ಚಿಕ್ಕಮಾದು ಸರ್ ಗೆಲ್ತಾರೆ. ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ HD ಕೋಟೆ ಮತ್ತು ಸಾಗೂರು ಭಾಗಗಳಲ್ಲಿ ಅವರು ಜಾಸ್ತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಅವರು ಗೆಲ್ತಾರೆ ಸರ್, 100% ಗೆಲ್ತಾರೆ. ಏನಕ್ಕೆ ಕಾಂಗ್ರೆಸ್ನೇ ಸೇರಬೇಕು ಅಂತ ಏನಕ್ಕೆ ಅಂತ? ಕಾಂಗ್ರೆಸ್ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಸರ್, ನಮ್ಮ ಕಡೆ ಎಲ್ಲ ಮಾಡಿದ್ದಾರೆ. ಇನ್ನು ನಮ್ಮ ಜನಾಂಗಕ್ಕೆ ಕಮ್ಮಿ ಸರ್, ಏನು ಮಾಡ್ತಾ ಇಲ್ಲ, ಸಪೋರ್ಟ್ ಕೊಡ್ತಾ ಇಲ್ಲ. ನಾವು ಬೇರೆ ಜನಾಂಗದ ಮುಖಾಂತರ ಹೋಗ್ತೀವಲ್ಲ, ಏನು ಸಪೋರ್ಟ್ ಅಷ್ಟು ಸಿಗ್ತಾ ಇಲ್ಲ. ಆದ್ರಿಂದ ನಾವು ನಮ್ಮ ಸ್ವತಂತ್ರದಿಂದ ನಾವು ಮುನ್ನುಗ್ತಾ ಇದ್ವಿ. ನಮ್ಮ ಗಣೇಶ್ ಸರ್ ಬಂದರು, ಕೋಟೆಯವರು, ಅವರು ಬನ್ನಿ ಮುಂದೆ ನೀವು ಯೂತ್ಗಳು ಬಂದು ಮುಂದೆ ಮಾತಾಡಿ ನೀವು ಸ್ವಂತವಾಗಿ ನೀವು ಒಬ್ಬೊಬ್ಬರ ಹೋರಾಟ ಮಾಡ್ಕೊ ಬಂದರೆ ನಿಮ್ಮದು ಒಗ್ಗಟ್ಟಾಗ್ತೀರಾ ಅಂದ್ಬಿಟ್ಟು ಹೇಳೋದ್ರಿಂದ ಸರ್ ನಾವು ಮುಂದೆ ಬಂದಿದ್ದೀವಿ ಸರ್. ಇದೇ ರೀತಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋಣ. ನಾವು ಸರ್ ಮಿಕ್ಸ್ ಇದೆ ಸರ್, BJP JDS ಎಲ್ಲ ಇದೆ ಸರ್. ಇವಾಗ ಕಾಂಗ್ರೆಸ್ಸು ಎಲ್ಲ ಥರದಲ್ಲಿ ಮಾಡ್ಕೊ ಬಂದಿದೆ ಸರ್, ಒಳ್ಳೆ ಥರದಿಂದ ಮಾಡ್ಕೊಂಡು ನಮ್ಮೂರಲ್ಲೂ ಒಳ್ಳೆತನದಿಂದ ಮಾಡಿದ್ದಾರೆ. ನಮ್ಮ ಈ ಜನಾಂಗ, ನಮ್ಮ ಈ ವಿಶ್ವಕರ್ಮ ಜನಾಂಗ ಅದಕ್ಕೆ ಏನು ಮಾಡ್ತಾರೆ ಸರ್, ಅಷ್ಟೊಂದು ಸಪೋರ್ಟ್ ಕಮ್ಮಿ ಸರ್. ಹೊರಗಡೆಯಿಂದ ಅಷ್ಟು ಸಪೋರ್ಟ್ ಬರ್ತಾ ಇಲ್ಲ. ಅದರಿಂದ ನಮ್ಮ ಮುಖಾಂತರನಾದರೂ ಮುಂದೆ ಬರಲಿ ಅಂತ ನಾವು ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಹೆಲ್ಪ್ ಮಾಡಿದ್ದಾರೆ ಸರ್, ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅದರಿಂದ ಅವ್ರು ಸಪೋರ್ಟ್ ಮಾಡೋಣ ಅಂತ ನಾವು ಬಂದಿದೆ ಸರ್. ಮುಂದೆ ಈಗ ಏನು ಹೇಳಿದಂಗೆ JDS BJP ಹೊಂದಾಣಿಕೆ ಮಾಡ್ಕೋತಿದ್ದಾರೆ. HD ಕೋಟೆ ಭಾಗದಲ್ಲಿ ಮುಂದೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನಿಲ್ ಚಿಕ್ಕಮಾದ್ಗೆ ಅಂತ ಒಂದಷ್ಟು ಹೆಸರು ಹರಿದಾಡ್ತಿದೆ ಸರ್. ಅವ್ರು ಏನೇ ಮಾಡ್ಬೋದು, ನಾವು ನಂಬಿರೋದು ಅನಿಲ್ ಚಿಕ್ಕಮಾದವ್ರನ್ನ. ಅವರ ಮುಂದೆ ತತ್ವೇನೋ ನಮಗೆ ಸಂಪೂರ್ಣ 100% ನಂಬಿಕೆ ಇದೆ ಸರ್. ಆ ಮುಖಾಂತರ ಅವ್ರು ಗೆಲ್ಲಿಸ್ಬೇಕು ಅಂತ ನಾವು ಜನಾಂಗನ ಮುಂದಕ್ಕೆ ತಗೋ ಬರ್ತಾ ಇದೀವಿ ಸರ್. ಸಂಪೂರ್ಣ ಬೆಂಬಲ ಕೊಡ್ತೀವಿ ಸರ್. ಸರ್ ಮುಂದೆ ಅಂದ್ರೆ ನಮ್ಮ ಕಾಡಂಚಿನ ಗ್ರಾಮಗಳಲ್ಲಿ ನಮ್ಮ ಈ ಜನಾಂಗಕ್ಕೆ, ಬಡ ಜನಾಂಗಕ್ಕೆ ಮನೆಗಳು ಬರ್ತಾ ಇಲ್ಲ ಸರ್. ಬಂದರೂ ಸುಧಾ ಬೇರೆ ಬೇರೆ ಮುಖಾಂತರದಿಂದ ಹೋಗ್ತಾ ಇದೆ ಸರ್. ಅದರಿಂದ ನೀವು ಸರ್ ನಾವು ಮುಂದೆ ಬಂದಿದ್ದೀವಿ ಈಗ ಕಾಂಗ್ರೆಸ್ ಪಕ್ಷ ಅಂದ್ಬಿಟ್ಟು, ಅದಕ್ಕೆ ನೀವು ಮುಂದೆ ಸಪೋರ್ಟ್ ಕೊಡಬೇಕು. ನಮ್ಮ ಜನಾಂಗಕ್ಕೆ ಸಪೋರ್ಟ್ ಕೊಟ್ಟು, ನಮ್ಮ ಕೆಲವು ಜನಕ್ಕೆ ಮನೆಗಳಿಲ್ಲ ಸರ್, ಅವ್ರಿಗೆ ಒಂದು ವೃತ್ತಿ ಇದೆ ಅಂದ್ಬಿಟ್ಟು, ಒಂದು ಮರಗೆಲ್ಸ ಒಂದು ವೃತ್ತಿ ಇದೆ ಅಂದ್ಬಿಟ್ಟು ಏನು ಸಪೋರ್ಟ್ ಬರ್ತಾ ಇಲ್ಲ ಸರ್. ಸರ್ ಮಾಡ್ಕೊಟ್ಟಿದ್ದಾರೆ ಸರ್, ಇನ್ನೂ ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಭಾವನೆ ಸರ್. ಹೆಚ್ಚಾಗಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಆ ಥರ ಮಾಡ್ಕೊಳ್ಳಿ ಅನ್ನೋದು ನನ್ನ ಜನಾಂಗ ನಮಗೆ ಚೆನ್ನಾಗಿರ್ಬೇಕು ಸರ್. ಜನಾಂಗ ಚೆನ್ನಾಗಿರ್ಬೇಕು, ನಮ್ಮ ಜನ ಅಕ್ಕಪಕ್ಕ ಜನ ಚೆನ್ನಾಗಿದ್ದಾಗ ನಮ್ಮ ಜನಾಂಗನೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಸರ್. ಯಾಕೆ ಸರ್ ಅನಿಲ್ ಚಿಕ್ಕಮಾದು ಬೆಂಬಲಿಸ್ತಾ ಇದ್ದೀರಿ ಸರ್? ಅನಿಲ್ ಚಿಕ್ಕಮಾದು ಅಂದರೆ ನಮ್ಮ ಸಮಾಜಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಬಡವರು, ಮುಖ್ಯವಾಗಿ ನಮ್ಮ ಈ ಕೆಳವರ್ಗ ಅಂತ ಏನಿದ್ರೆ ಅವ್ರಿಗೆ ಬೆಂಬಲ ಜಾಸ್ತಿ ಇದೆ. ಒಂದು ಅವ್ರ ವ್ಯಕ್ತಿ ಮಾತಾಡಬೇಕಾರಾಗಲಿ ಕೂರಿಸಿ ಏನು ಸಮಸ್ಯೆ ಅದನ್ನು ಬಗೆಹರಿಸ್ತೀನಿ, ಒಂದು ಲೆಟ್ರೇಟ್ ಕೊಡಿ, ಏನು ಮಾಡ್ಬೇಕಂತ ಕಾರ್ಯಗಳು ಮಾಡಿಕೊಡ್ತಿದೆ ಸರ್. ಈಗ ಮೊನ್ನೆ ಸುಮ್ಮನೆ ಸ್ಟೇಟ್ಮೆಂಟ್ ಆಗಲಿ ಕೊಟ್ಟಿದ್ದಾರೆ, ಪೇಪರ್ ಸ್ಟೇಟ್ಮೆಂಟು. ಈಗ ಇಲ್ಲೇ 53 ಜನ ಏನು ಸೇರ್ಪಡೆ ಆಗಿದ್ದೀವಿ, ಸುಳ್ಳಲ್ಲ ಇದು. ಸೇರ್ಪಡೆ ಆಗಿರೋ ಗಂಟೆ ಸ್ಟೇಟ್ಮೆಂಟು ನಿಜ ಅಂತ ಗೊತ್ತಾಗಬೇಕು ಅವ್ರಿಗೀಗ. ನಮ್ಮ ಸಮಾಜದಲ್ಲಿ ಅಧ್ಯಕ್ಷರು ಅಂತ ಸುಮಾರು ಜನ ಇದ್ದಾರೆ. ಆದರೆ ಮೂಲತಃ ಮಾಡ್ಕೊಂಬಂದಿರೋರು ಅವರು ಇಂಪಾರ್ಟೆಂಟ್ ನಮಗೆ. ನಾನು ಅಧ್ಯಕ್ಷರು ಅನ್ನೋ ಹೆಸರು ಕೊಟ್ಟರೆ ಪ್ರಯತ್ನ ಇಲ್ಲ ಅದು ಅಲ್ವಾ. ಅಧ್ಯಕ್ಷರಾಗಿದ್ಕೊಂಡು ಮಾಡಿರೋಂಥ ಕೆಲಸ ಏನಿದೆ? ಏನೂ ಇಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಅಧ್ಯಕ್ಷರ ಹುಡುಗರು ಬೇಕು, ಯೂತ್ಗೆ ಸೇರಿಸ್ಬೇಕು ಅಷ್ಟೇ ಹೊರತು ಕಷ್ಟ ಸುಖಕ್ಕೆ ಯಾವುದೂ ಸ್ಪಂದಿಸಿಲ್ಲ. ಈಗ ಕೆಲವೊಂದು ನಮ್ಮ ಅನಿಲ್ ಚಿಕ್ಕಮಾದು ಸರ್ ಅವರು ಎಷ್ಟೋ ಲೋನ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಒಂದು SC/ST ವರ್ಗದಾಗಿರ್ಬೋದು, ಇತರೆ ವರ್ಗದವರು, ನಮ್ಮ ಜಾತಿವರೆಗೂ ವಿಶ್ವಕರ್ಮ PMJP ಎಲ್ಲ ಲೋನ್ಗಳಿದ್ರು ಸುಧಾ ನಮಗೆ ಸವಲತ್ತು ನಾವು ಪಡ್ಕೊಂಡೇ ಇಲ್ಲ ಯಾವುದೂ. ಯಾವ ಲೋನ್ ಅಂತ ಆಗಿದೆ ನಮಗೆ ಈಗ 10-15 ವರ್ಷದಿಂದ ನಾವು ಇದೇ ಪಕ್ಷದಲ್ಲಿರೋದು. ನಮಗೆಲ್ಲ ಸೇರಿಸಿ ಅದಕ್ಕೆ ನಾವೇ ಲೀಡರ್ ಆಗೋಣ ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಗಣೇಶನವರು ಶಕ್ತಿ ಕೊಟ್ಟಿದ್ದಾರೆ. ಮುನ್ನುಗ್ಗಿ ನಿಮ್ಗೆ ಏನು ಬೇಕು ನಾವು ಮಾಡಿಸ್ತೀವಿ ಅನ್ನೋ ತಾಕೀತು ಕೊಟ್ಟಿದ್ದಾರೆ. ನಾವು ನಿಂತ್ಕೊಂಡು MLA ಸಾಹೇಬ್ರಿಗೆ ಇನ್ನೂ ಬೆಂಬಲ ಕೊಡ್ತೀವಿ. ಮುಂದಿನ ದಿನಗಳು ಇನ್ನೂ ಹೆಚ್ಚಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ ಸರ್. ಅವ್ರಿಗೆ ಏನು ಆಗಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಡ್ತಾರಾ ಅನಿಲ್ ಚಿಕ್ಕಮಾದು ಅವರು? ಮಾಡಿದ್ದಾರೆ ಸರ್, 100% ಮಾಡಿದ್ದಾರೆ ಸರ್.
ಬೇರೆ ಪಕ್ಷದವರು ಸರ್ ಇಷ್ಟಪಟ್ಟು ಬಂದಿದ್ದಾರೆ ಸೇರ್ಪಡೆ ಕಾಂಗ್ರೆಸ್ಗೆ ಅಂದರೆ ಮಾಡಿರೋ ಅಂಥ ಕಾರ್ಯ ನೋಡೇ ಸರ್ ಬಂದಿರೋದು ಇಲ್ಲಿಗೆ ಅಲ್ವಾ. ನೋಡಿದೇನೆ ಬರೋಕ್ಕೆ ಏನು ಇದಿಲ್ಲ, ನೋಡಿದ್ದಾರೆ. ಆಮೇಲೆ ಅವರು ವರ್ತನೆಗಳು ತುಂಬ ಇಷ್ಟ ಆಗ್ತಿದೆ ಸರ್ ಅವ್ರಿಗೆ. ನಮ್ಮ ಸಮಾಜಕ್ಕೆ ಎಲ್ಲೋದ್ರೂ ಒಂದು ಗುರುತಿಸೋದು ತುಂಬ ಇಷ್ಟಪಡ್ತಾರೆ ಸರ್. ಗೌರವ ಒಂದು ಸಮಾಜ ಸರ್, ವಿಶ್ವಕರ್ಮ ಸಮಾಜ ತುಂಬ ಕುಣಿಸಿ ಮಾತಾಡೋಷ್ಟು ಒಂದು ಗೌರವ ಕೊಡ್ತಿದ್ದಾರೆ ಸರ್.